ಗಣಿ ಮತ್ತು ಭೂವಿಜ್ಞಾನ ಅಧಿಕಾರಿ ಪ್ರತಿಮಾ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಕಿರಣ್ ವಿರುದ್ಧ 600 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗಿದೆ. ಸಾಕ್ಷ್ಯ ಸಮೇತ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ ಪೊಲೀಸರು. ಬೆಂಗಳೂರಿನ ಸುಬ್ರಹ್ಮಣ್ಯಪುರ ಪೊಲೀಸರಿಂದ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗಿರುವುದು. ಪ್ರಕರಣ ಸಂಬಂಧ 70 ಸಾಕ್ಷಿಗಳ ಹೇಳಿಕೆಯನ್ನ ಪೊಲೀಸರು ಪಡೆದಿದ್ದಾರೆ. ಇನ್ನು ಕೆಲಸದಿಂದ ವಜಾಗೊಳಿಸಿದ್ದಕ್ಕೆ ಕಿರಣ್ ಅನ್ನುವಾತ ಕೊಲೆಗೆ ಸಂಚು ರೂಪಿಸಿದ್ದಂತಹ ಪ್ರಕರಣ ಇದು. ಮೈಮೇಲಿದ್ದಂತಹ ದುಪ್ಪಟ್ಟದಿಂದಲೇ ಕತ್ತು ಬಿಗಿದು ಚಾಕುವಿನಿಂದ ಇರಿದು ಬರ್ಬರವಾಗಿ ಹತ್ಯೆ ಮಾಡಲಾಗಿತ್ತು. ಅಷ್ಟೇ ಅಲ್ಲ, ಹತ್ಯೆ ಅಷ್ಟೇ ಅಲ್ಲ, ಒಡವೆ, ಮೂಗುತಿ, 5 ಲಕ್ಷ ಹಣವನ್ನ ದೋಚಿ ಕಿರಣ್ ಪರಾರಿಯಾಗಿದ್ದ. ಇನ್ನು ಸ್ನೇಹಿತನಿಗೆ ಹಣ ಕೊಟ್ಟು ಮಲೆಮಹದೇಶ್ವರ ಬೆಟ್ಟಕ್ಕೆ ಕಿರಣ್ ತೆರಳಿದ್ದ. ಲೊಕೇಶನ್ ಟ್ರ್ಯಾಪ್ ಮಾಡಿ ಆರೋಪಿ ಕಿರಣ್ ಬಂಧಿಸಲಾಗಿತ್ತು. ಇನ್ನು ನವೆಂಬರ್ 4ರಂದು ಸುಬ್ರಹ್ಮಣ್ಯಪುರ ಠಾಣೆಯಲ್ಲಿ ನಡೆದಿದ್ದಂತಹ ಹತ್ಯೆ ಪ್ರಕರಣ ಇದಾಗಿತ್ತು, ಪ್ರತಿಮಾ ಹತ್ಯೆ ಪ್ರಕರಣ. ಈ ಸಂಬಂಧ ಈಗ 600 ಪುಟಗಳ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ ಪೊಲೀಸರು. ಕೊಲೆಯಾದಂತಹ ಪ್ರತಿಮಾ ಫೋಟೋವನ್ನ ಗಮನಿಸಬಹುದು. ಆರೋಪಿ ಕಿರಣ್ ಈತ ಅವರ ಬಳಿ ಕೆಲಸ ಮಾಡ್ತಾ ಇದ್ದ. ಕೆಲಸದಿಂದ ತೆಗೆದಿದ್ದಕ್ಕೆ ಆತ ದ್ವೇಷ ಸಾಧಿಸೋದಕ್ಕೆ ಈ ಒಂದು ಹತ್ಯೆ ನಡೆಸಿದ್ದ. ಇನ್ನು ದ್ವೇಷದ ಹಿನ್ನೆಲೆಯಲ್ಲಿ ಹತ್ಯೆ ಮಾಡಿದ್ದು ಅಲ್ಲದೆ ಚಿನ್ನಾಭರಣ, ನಗದನ್ನ ದೋಚಿ ಆತ ಪರಾರಿಯಾಗಿದ್ದ. ಬರ್ಬರವಾಗಿ ಹತ್ಯೆ ಮಾಡಲಾಗಿತ್ತು ಪ್ರತಿಮಾಳನ್ನ. ಅದಾದ ನಂತರ ಆತ ಮಲೆಮಹದೇಶ್ವರ ಬೆಟ್ಟಕ್ಕೆ ಹೋಗಿದ್ದ. ಆದರೆ ಲೊಕೇಶನ್ ಟ್ರ್ಯಾಪ್ ಮಾಡಿದ ಪೊಲೀಸರು ಆತನನ್ನ ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ರು. ಇದೀಗ ಆತನ ವಿರುದ್ಧ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ. ಬರೋಬ್ಬರಿ 600 ಪುಟಗಳ ಚಾರ್ಜ್ ಶೀಟ್ ಮತ್ತೆ ಈ ಪ್ರಕರಣ ಸಂಬಂಧ 70 ಸಾಕ್ಷಿಗಳ ಹೇಳಿಕೆಯನ್ನ ಪೊಲೀಸರು ಪಡೆದಿದ್ದಾರೆ. ಕೆಲಸದಿಂದ ವಜಾಗೊಳಿಸಿದ್ದಕ್ಕೆ ಕೊಲೆಗೆ ಸಂಚು ರೂಪಿಸಿದಂತಹ ಪ್ರಕರಣ ಇದು. ಮೈಮೇಲಿದ್ದಂತಹ ದುಪ್ಪಟ್ಟದಿಂದ ಕತ್ತು ಬಿಗಿದು ಚಾಕುವಿನಿಂದ ಇರಿದು ಬರ್ಬರವಾಗಿ ಹತ್ಯೆ ಮಾಡಲಾಗಿತ್ತು.